ಯಶವಂತಪುರ ವಿಧಾನಸಭಾ ಕ್ಷೇತ್ರದ ವಾರ್ಡ್ ನಂಬರ್ 72 ಅಂದರೆ ಹೇರೋಹಳ್ಳಿ ವಾರ್ಡಿನ ಹೇರೋಹಳ್ಳಿ ಗ್ರಾಮದ ಸರ್ವೆ ನಂಬರ್ 56/1ರಲ್ಲಿ 4 ಎಕರೆ 20 ಗುಂಟೆಯಷ್ಟು ವಿಸ್ತೀರ್ಣದ ಸ್ವತ್ತು ಪಹಣಿ ಲೆಕ್ಕದಲ್ಲಿ ಇರ್ತದೆ. ಅದು ಎಕರೆ ಲೆಕ್ಕದಲ್ಲಿ ಇರ್ತದೆ. ಈ ಎಕರೆ ಲೆಕ್ಕದಲ್ಲಿರ್ತಕ್ಕಂಥ ಸ್ವತ್ತುಗಳಿಗೆ ಇಂಡಿವಿಜುವಲ್ ಖಾತಾಗಳನ್ನು ಮಾಡೋದು ನಿಷಿದ್ಧವಾಗಿರ್ತದೆ. ಒಂದು ಎಕರೆಗಳ ಲೆಕ್ಕದಲ್ಲಿರ್ತಕ್ಕಂಥ ಸ್ವತ್ತು ಒಂದಾಗಿದ್ದರೆ ಆ ಸ್ವತ್ತಿನ ಮಾಲೀಕತ್ವಕ್ಕೆ ಸಂಬಂಧಪಟ್ಟ ವ್ಯಾಜ್ಯ ಸಿವಿಲ್ ನ್ಯಾಯಾಲಯದಲ್ಲಿ ವಿಚಾರಣಾ ಹಂತದಲ್ಲಿರ್ತದೆ. ಗಂಗಯ್ಯ ಅನ್ನೋರ ಮಾಲೀಕತ್ವಕ್ಕೆ ಸೇರಿದಂಥ ಈ ಸ್ವತ್ತು ಗಂಗಯ್ಯನವರು ತೀರ್ಕೊಂಡ ನಂತರ ಅವರು ಮದುವೆ ಆಗದೆ ಇರತಕ್ಕಂಥ ಗಂಗಯ್ಯನವ್ರಿಗೆ ಮದುವೆ ಆಗಿದೆ ಅಂತ ಹೇಳಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಗಿರಿಜಾಬಾಯಿ ಮತ್ತು ತೇಜಸ್ವಿನಿ, ಗಿರಿಜಾಬಾಯಿ ಅಂತ ಹೇಳಿ ಅವರ ಪತ್ನಿ ಅಂತ ಹೇಳಿ, ಗಂಗಯ್ಯನವರ ಪತ್ನಿ ಅಂತ, ತೇಜಸ್ವಿನಿ ಅಂತ ಹೇಳಿ ಗಂಗಯ್ಯನವ್ರ ಮಗಳು ಅನ್ನೋ ರೀತಿ ದಾಖಲೆಗಳನ್ನು ಸೃಷ್ಟಿ ಮಾಡಿದ್ದಾರೆ. ಯಾಕಂದರೆ ಗಂಗಯ್ಯನವ್ರಿಗೆ ಮದುವೆ ಆಗಿರಲಿಲ್ಲ ಅಂತೇಳಿ ಸ್ವತಃ ಗಂಗಯ್ಯನವರ ಸಹೋದರನ ಮಗಳು ಮೋಹನ್ ಕುಮಾರಿಯವರು ಈ ಒಂದು ಸಿವಿಲ್ ನ್ಯಾಯಾಲಯದಲ್ಲಿ ವ್ಯಾಜ್ಯವನ್ನು ಹಾಕಿರ್ತಾರೆ. ಈ ರೀತಿ ಪಾಣಿಗಳ ಲೆಕ್ಕದಲ್ಲಿರ್ತಕ್ಕಂಥ ಸ್ವತ್ತು, ಸಿವಿಲ್ ನ್ಯಾಯಾಲಯದಲ್ಲಿ ವಿಚಾರಣಾ ಹಂತದಲ್ಲಿರ್ತಕ್ಕಂಥ ಸ್ವತ್ತು, ಅದೆಲ್ಲದಕ್ಕಿಂತಲೂ ಅದಕ್ಕೆ ಹೊಂದ್ಕೊಂಡಂಗಿರ್ತಕ್ಕಂಥ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಅಭಿವೃದ್ಧಿಪಡಿಸಿರ್ತಕ್ಕಂಥ ಬಡಾವಣೆ ಇದ್ದರೂ ಕೂಡ ನಿಯಮಾನುಸಾರ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಿಂದ ಈ ಲೇಔಟ್ ಬಡಾವಣೆ ಮಾಡಲಿಕ್ಕೆ ನಕ್ಷೆ ಮಂಜೂರಾತಿ ಪಡ್ಕೊಳ್ಬೇಕಾಗಿದ್ದರೂ ಕೂಡ ಆ BDAಯಿಂದ ನಕ್ಷೆ ಮಂಜೂರಾತಿ ಪಡೆದೇ ಇರತಕ್ಕಂಥ ಈ ಒಂದು 4.5 ಎಕರೆ ವಿಸ್ತೀರ್ಣದ ಸುಮಾರು 250 ಕೋಟಿ ರೂಪಾಯಿಗೂ ಹೆಚ್ಚು ಬೆಲೆ ಬಾಳುವಂಥ ಸ್ವತ್ತಿನಲ್ಲಿ ಕಾನೂನು ಬಾಹಿರವಾಗಿ ನಿರ್ಮಾಣ ಮಾಡಿರ್ತಕ್ಕಂಥ ಅನಧಿಕೃತ ಬಡಾವಣೆಗೆ ಸೇರಿದಂಥ ಸ್ವತ್ತುಗಳಿಗೆ ಅದರಲ್ಲಿ ಆ ಗಿರಿಜಾಬಾಯಿ ಮತ್ತು ತೇಜಸ್ವಿನಿ ಅನ್ನೋರ ಹೆಸರಿಗೆ ಈ ಹಿಂದೆ ಹಲವಾರು ಗುರುತರ ಆರೋಪಗಳನ್ನು ಎದುರಿಸ್ತಾ ಇರ್ತಕ್ಕಂಥ ಪರಮ ಭ್ರಷ್ಟ ಅಧಿಕಾರಿ ಅನ್ನೋ ಕುಖ್ಯಾತಿಯನ್ನು ಪಡೆದಿರ್ತಕ್ಕಂಥ ಆ ಹೇರೋಹಳ್ಳಿ ಉಪವಿಭಾಗದ ಸಹಾಯಕ ಕಂದಾಯ ಅಧಿಕಾರಿ ಶ್ರೀಮತಿ ಮಂಜುಳಾರವರು AROಗಳಿಗಿರ್ತಕ್ಕಂಥ ಆನ್ಲೈನ್ನಲ್ಲಿ ಅವರು ತಿದ್ದುಪಡಿ ಮಾಡಲಿಕ್ಕೆ ಅವಕಾಶ ಇರ್ತಕ್ಕಂಥ, ಯಾಕೆಂದರೆ ಬುಕ್ಗಳನ್ನು A-ವಹಿ ಪುಸ್ತಕಗಳನ್ನು ಸ್ಕ್ಯಾನಿಂಗ್ ಮಾಡುವಂಥ ಅವಕಾಶ ಅವ್ರಿಗಿರ್ತದೆ. ಆ ಸ್ಕ್ಯಾನಿಂಗ್ ಮಾಡುವಂಥ ಸಂದರ್ಭದಲ್ಲಿ ಖಾಲಿ ಇರ್ತಕ್ಕಂಥ ಹಾಳೆಗಳಲ್ಲಿ ಮತ್ತು ಹಾಳೆಗಳಲ್ಲಿ ಖಾಲಿ ಇರ್ತಕ್ಕಂಥ ಸ್ಥಳಗಳಲ್ಲಿ ನಕಲಿ EPID ದಾಖಲೆಗಳನ್ನು ಅಲ್ಲಿ ಸೃಷ್ಟಿ ಮಾಡಿ ಅದ್ರ ಜೊತೆಗೆ ಈ ಒಂದು 50 ಸ್ವತ್ತುಗಳಿಗೆ ಖಾತಾಗಳನ್ನು ಖಾತಾಗಳನ್ನು ಕ್ವಾಲಿಟಿ ಚೆಕ್ಕಿಂಗ್ ಅನ್ನೋ ಒಂದು ಏನು ತಿದ್ದುಪಡಿ ಮಾಡುವಂಥ ಎಡಿಟ್ ಮಾಡುವಂಥ ಸೌಲಭ್ಯ AROಗಳು ಮಾತ್ರ ಇರುತ್ತೆ. ಅದರ ದುರ್ಬಳಕೆ ಮಾಡಿಕೊಂಡು ಕಾನೂನು ಎಲ್ಲ ನಿಯಮಗಳನ್ನು ಗಾಳಿಗೆ ತೂರಿ ಖಾತಾಗಳನ್ನು ಮಾಡಿಕೊಡುವಂಥ ಒಂದು ಕಾನೂನು ಬಾಹಿರ ಕೆಲಸ BBMPಗೆ ವಂಚನೆ ಮಾಡುವಂಥ ಒಂದು ಕೆಲಸವನ್ನು 16 ಕೋಟಿ ರೂಪಾಯಿಗಳಷ್ಟು ವಂಚನೆ ಮಾಡೋ ಕೆಲಸವನ್ನು ಶ್ರೀಮತಿ ಮಂಜುಳಾ ಅವರು ಮಾಡಿರ್ತಕ್ಕಂಥದ್ದು. ಇದು ಮೊದಲನೇದಾಗಿ ಎಕರೆ ಲೆಕ್ಕದಲ್ಲಿರ್ತಕ್ಕಂಥ ಸ್ವತ್ತುಗಳಿಗೆ ಇಂಡಿವಿಜುವಲ್ ಖಾತಾ ಮಾಡಲಿಕ್ಕೆ ಬರೋಲ್ಲ, ಶುದ್ಧ ಕ್ರಯಪತ್ರಗಳಿಲ್ಲ, ಖಾತಾ ಮಾಡೋಕ್ಕೆ ಬರೋಲ್ಲ, ಶುದ್ಧ ಕ್ರಯಪತ್ರಗಳಿಲ್ಲದೆ ಇರೋವಂಥದ್ದು. BDAಯಿಂದ ಬಡಾವಣೆ ಅನುಮೋದನೆ ನಕ್ಷೆ ಮಂಜೂರಾತಿ ಪಡೆದಿಲ್ಲ, ಅದಕ್ಕೂ ಮಾಡೋಕ್ಕೆ ಬರೋದಿಲ್ಲ. 4ನೇದು ನ್ಯಾಯಾಲಯದಲ್ಲಿ ಹಗರಣ ಇದು ಪ್ರಕರಣ ಇದು ವಿಚಾರಣಾ ಹಂತದಲ್ಲಿದೆ, ಅದಕ್ಕೆ ಖಾತಾ ಮಾಡಲಿಕ್ಕೆ ಬರೋಲ್ಲ. ಹೀಗಿದ್ದರೂ ಕೂಡ 2 ಕೋಟಿ ರೂಪಾಯಿಗೂ ಹೆಚ್ಚು ಮೊತ್ತದ ಲಂಚವನ್ನು ಕಿಕ್ಬ್ಯಾಕನ್ನು ಪಡೆದು ಶ್ರೀಮತಿ ಮಂಜುಳಾರವರು ಮೇಲಧಿಕಾರಿಗಳ ಅನುಮೋದನೆಯನ್ನು ಪಡ್ಕೊಳ್ಳದೆ DC ಅವ್ರದ್ದು, JC ಅವ್ರದ್ದು ಮತ್ತು ಅಡಿಷನಲ್ ಕಮಿಷನರ್ ರೆವಿನ್ಯೂ ಅಂತೇನು ಇವತ್ತೊಂದು ಕಾರ್ಪೊರೇಷನ್ಗಿದ್ದಾರೆ, ಅವರ ಅನುಮತಿಯನ್ನು ನಿಯಮಾನುಸಾರ ಪಡ್ಕೋಬೇಕಾಯ್ತು. ಅದು ಯಾವುದನ್ನು ಪಡ್ಕೊಳ್ಳದೆ 50ಕ್ಕೂ ಹೆಚ್ಚು ಸ್ವತ್ತುಗಳಿಗೆ ಖಾತಾಗಳನ್ನು ಮಾಡೋದ್ರ ಮೂಲಕ ಒಂದು ವೇಳೆ ಈ ಎಲ್ಲ ಕಾನೂನು ರೀತಿ ಇದ್ದಿದ್ದರೆ ಪಾಲಿಕೆಗೆ ಸುಮಾರು 7-8 ಕೋಟಿ ರೂಪಾಯಿ ಅಷ್ಟು ಮೊತ್ತದ ಬೆಟರ್ಮೆಂಟ್ ಚಾರ್ಜ್ ಅಂದರೆ ಸುಧಾರಣಾ ಶುಲ್ಕ ಪಾವತಿ ಆಗಬೇಕಾಗಿತ್ತು. ಇಷ್ಟರ ಮಟ್ಟಿಗೆ ಪಾಲಿಕೆಗೆ ದೊಡ್ಡ ಮಟ್ಟದಲ್ಲಿ ವಂಚನೆ ಮಾಡಿ ಇವತ್ತು ಯಶವಂತಪುರ ವಿಧಾನಸಭಾ ಕ್ಷೇತ್ರ, ರಾಜರಾಜೇಶ್ವರ ನಗರ ವಿಧಾನಸಭಾ ಕ್ಷೇತ್ರಗಳಲ್ಲಿ ವ್ಯಾಪಕ ಪ್ರಮಾಣದ ಭ್ರಷ್ಟಾಚಾರ, ಕಾನೂನು ಬಾಹಿರ ಚಟುವಟಿಕೆಗಳು, ನಕಲಿ EPIDಗಳನ್ನು ಸೃಷ್ಟಿ ಮಾಡುವಂಥದ್ದು ಮತ್ತು ನಕಲಿ ಖಾತಾಗಳನ್ನು ಮಾಡಿಕೊಡುವಂಥ ಒಂದು ಕಾನೂನು ಬಾಹಿರ ಕಾರ್ಯಗಳು ದಂಧೆ ದೊಡ್ಡ ಮಟ್ಟದಲ್ಲಿ ನಡೀತಾ ಇದ್ರು ಕೂಡ ಇವತ್ತು ವಿಶೇಷ ಆಯುಕ್ತರೇನು ಮನೀಶ್ ಮೋದ್ಗಿಲ್ ಅವರು ಬಹಳ ಪ್ರಾಮಾಣಿಕ ಅಧಿಕಾರಿ, ಆದರೆ ಕಚೇರಿಯಲ್ಲಿ ಕೂತ್ಕೊಂಡು ಅವರು ಸಿಸ್ಟಮ್ಗಳನ್ನು ನೋಡ್ಕೊಂಡು ಮಾಡಿದ್ರೆ ಆಗೋದಿಲ್ಲ. ಖುದ್ದಾಗಿ ಸ್ಥಳ ಪರಿಶೀಲನೆ ಮಾಡಿದಾಗ ಅಲ್ಲಿರ್ತಕ್ಕಂಥ ಮಧ್ಯವರ್ತಿಗಳ ಅವಳಿ ಎಷ್ಟು ಪ್ರಮಾಣದಲ್ಲಿದೆ, ಎಂತೆಂಥ ಕಾನೂನು ಬಾಹಿರ ಚಟುವಟಿಕೆಗಳು ನಡೀತಾ ಇದೆ ಅನ್ನೋದು ಖುದ್ದಾಗಿ ಮನಗಾಣಬೇಕಾಗಿದೆ. ಹಾಗಾಗಿ ನಾನು ಇವತ್ತು GBA ಮುಖ್ಯ ಆಯುಕ್ತರಿಗೆ ಮತ್ತು ಪಶ್ಚಿಮ ನಗರ ಪಾಲಿಕೆಯ ಆಯುಕ್ತರಿಗೆ ಹಾಗೆ ವಿಶೇಷ ಆಯುಕ್ತರು ಕಂದಾಯ ಇವರಿಗೆ ದೂರುಗಳನ್ನು ಕೊಡೋದ್ರ ಜೊತೆಗೆ ಲೋಕಾಯುಕ್ತದಲ್ಲಿ ಕೂಡ ಈ ಒಂದು ಮಂಜುಳಾ ಅವರ ವಿರುದ್ಧ ನಕಲಿ ದಾಖಲೆ ತಯಾರಿಕೆ, ವಂಚನೆ, ಭ್ರಷ್ಟಾಚಾರ ಮತ್ತು ಇದು ಅಧಿಕಾರ ದುರ್ಬಳಕೆ ಪ್ರಕರಣಗಳನ್ನು ದಾಖಲು ಮಾಡಿದ್ದೇನೆ. ಈಗಾಗಲೇ GBA ಮುಖ್ಯ ಆಯುಕ್ತರು ಮತ್ತು ಪಶ್ಚಿಮ ನಗರ ಪಾಲಿಕೆ ಆಯುಕ್ತರಿಗೆ ನಾನು ಮನವಿ ಮಾಡಿಕೊಂಡಿದ್ದೇನೆ. ಆ ಮಂಜುಳಾ ಅನ್ನೋ ಕಡುಭ್ರಷ್ಟ ಅಧಿಕಾರಿಯನ್ನು ಕೂಡಲೇ ಅಮಾನತುಗೊಳಿಸಿ ಇಲಾಖಾ ವಿಚಾರಣೆಗೆ ಆದೇಶ ಮಾಡೋದ್ರ ಜೊತೆಗೆ ಈ 50ಕ್ಕೂ ಹೆಚ್ಚು ಏನು ಖಾತೆಗಳನ್ನು ನಿಯಮ ಬಾಹಿರವಾಗಿ ಮಾಡಿದ್ದಾರೆ ಅದನ್ನೆಲ್ಲ ಕೂಡಲೇ ರದ್ದು ಮಾಡಬೇಕು ಅಂತ ಹೇಳಿದ್ದೀನಿ. ಅದಕ್ಕೆ ಇವರು ನಮ್ಮ GBA ಮುಖ್ಯ ಆಯುಕ್ತರು ಮತ್ತು ಪಶ್ಚಿಮ ನಗರ ಪಾಲಿಕೆ ಆಯುಕ್ತರು ಒಪ್ಕೊಂಡು ಇವತ್ತೇ ನಾನು ಅದನ್ನು ಆದೇಶವನ್ನು ಮಾಡ್ತೀನಿ ಅಂತ ಹೇಳಿದರೆ ನಾನು
ಕಾದು ನೋಡ್ಬಿಟ್ಟು ಮುಂದಿನ ಹೋರಾಟವನ್ನು ರೂಪಿಸ್ತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ಯಶವಂತಪುರ ವಿಧಾನಸಭಾ ಕ್ಷೇತ್ರ. ಅದು ನೋಡಿ, ಇನ್ನೊಂದು ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಮರ್ತುಬಿಟ್ಟೆ ನಾನು. ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಏರೋಹಳ್ಳಿ ವಾರ್ಡ್ನಲ್ಲಿ ಏನು ಅಕ್ರಮ ಬಡಾವಣೆ ನಿರ್ಮಾಣ ಆಗಿದೆ, ಈ ಅಕ್ರಮ ಬಡಾವಣೆಯನ್ನು ನಿರ್ಮಾಣ ಮಾಡಿರ್ತಕ್ಕಂಥವ್ರು ಅಶ್ವಥ್ ಅಂತೇಳಿ ಶಾಸಕ ಮಾಜಿ ಸಚಿವ ಎಸ್ ಟಿ ಸೋಮಶೇಖರ್ ಅವರ ಅತ್ಯಾಪ್ತ ಅನ್ನೋದು ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು. ಅವರ ರಾಜಕೀಯ ಪ್ರಭಾವಕ್ಕೆ ಮತ್ತು ಆರ್ಥಿಕ ಪ್ರಭಾವಕ್ಕೆ ಒಳಗಾಗಿ ಮಂಜುಳಾರವರು ಸುಮಾರು 2 ಕೋಟಿ ರೂಪಾಯಿಗೂ ಹೆಚ್ಚು ಮೊತ್ತದ ಲಂಚವನ್ನು ಪಡೆದು ಈ 50ಕ್ಕೂ ಹೆಚ್ಚು ಕಾನೂನು ಬಾಹಿರ ಏಕಾತಗಳನ್ನು ಮಾಡಿರ್ತಕ್ಕಂಥದ್ದು. ಹಾಗಾಗಿ ನಾನು ಇವರ ವಿರುದ್ಧ ನಿಯಮಾನುಸಾರ ಲೋಕಾಯುಕ್ತದಲ್ಲಿ ಪ್ರಕರಣವನ್ನು ದಾಖಲು ಮಾಡಿದ್ದೆ. ಒಂದು ನಾನು ಈ ಹಿಂದೆನೇ ಹೇಳಿದ್ದೀನಿ, ಕೋರ್ ಬೆಂಗಳೂರಲ್ಲಿರ್ತಕ್ಕಂಥ ಇಂದಿನ 3 ವಲಯಗಳು ಪಶ್ಚಿಮ, ದಕ್ಷಿಣ ಮತ್ತು ಪೂರ್ವ ವಲಯಗಳನ್ನು ಹೊರತುಪಡಿಸಿ ಹೊಸದಾಗಿ ಏನು 5 ವಲಯಗಳು ರಚನೆ ಆಗಿತ್ತು. ಆ 5 ವಲಯಗಳಲ್ಲಿ ಬೊಮ್ಮನಹಳ್ಳಿ ವಲಯ, ಆರ್ ನಗರ ವಲಯ, ದಾಸರಹಳ್ಳಿ ವಲಯ, ಯಲಹಂಕ ವಲಯ ಮತ್ತು ಮಹದೇವಪುರ ವಲಯಗಳಲ್ಲಿ ವ್ಯಾಪಕ ಪ್ರಮಾಣದ ಕಾನೂನು ಬಾಹಿರವಾಗಿ ಏಕಾತಗಳನ್ನು ಖಾತಾ ಮಾಡಬೇಕಾಗಿರ್ತಕ್ಕಂಥ ಸ್ವತ್ತುಗಳಿಗೆ ಏಕಾತಗಳನ್ನು ಮಾಡಿರ್ತಕ್ಕಂಥ 2.5 ಲಕ್ಷಕ್ಕೂ ಹೆಚ್ಚು ಪ್ರಕರಣಗಳಿದೆ ಅಂತೇಳಿ ದಾಖಲೆಗಳು ಸಹಿತ ನಾನು ದೂರನ್ನು ಕೊಟ್ಟಿದ್ದೆ. ನನ್ನ ದೂರನ್ನು ಆಧರಿಸಿ ಹಿಂದೆ ತುಷಾರ್ ಗಿರಿನಾಥ್ ಅವರು BBMP ಮುಖ್ಯ ಆಯುಕ್ತರಾಗಿದ್ದಂಥ ಸಂದರ್ಭದಲ್ಲಿ ಜಯರಾಮ್ ರಾಯ್ಪುರ್ ಅವರು ವಿಶೇಷ ಆಯುಕ್ತರು ಹಣಕಾಸು ಆಗಿದ್ದರು, IRS ಅಧಿಕಾರಿ ಅವ್ರ ನೇತೃತ್ವದಲ್ಲಿ ಒಂದು ತಂಡವನ್ನು ರಚನೆ ಮಾಡಿದರು. 1 ತಿಂಗಳೊಳಗೆ ಕೇವಲ ಬೊಮ್ಮನಹಳ್ಳಿ ವಲಯ ಮತ್ತು ಆರ್ ನಗರ ವಲಯದಲ್ಲಿ 2 ವಲಯಗಳಲ್ಲಿ ಮಾತ್ರ 4 ವಿಧಾನಸಭಾ ಕ್ಷೇತ್ರಗಳಲ್ಲಿ 45,000ಕ್ಕೂ ಹೆಚ್ಚು ಅಕ್ರಮವಾಗಿ ಏಕಾತಗಳನ್ನು ಮಾಡಿರ್ತಕ್ಕಂಥ ಪ್ರಕರಣಗಳನ್ನು ಅವರು ಪತ್ತೆ ಹಚ್ಚಿ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದರು. ಆದರೆ ದುರಂತ ಅಂದರೆ ಇದೇ ಕಂದಾಯ ಇಲಾಖೆಯಲ್ಲಿ ಹಲವಾರು ವರ್ಷಗಳಿಂದ ಬಿಟ್ಟು ಮಾಡಬಾರ್ದೇ ಇರೋ ಕೆಲಸಗಳು ಮಾಡ್ತಾ ಇರ್ತಕ್ಕಂಥ ಎಲ್ಲ ಭ್ರಷ್ಟರೆಲ್ಲ ಸೇರಿಕೊಂಡು ಅದೇ ಜಯರಾಮ್ ರಾಯ್ಪುರ್ ಅವ್ರನ್ನ ತಮ್ಮ ಹಣದ ಪ್ರಭಾವವನ್ನು ಬಳಸಿ ಸರ್ಕಾರದ ಮೇಲೆ ಪ್ರಭಾವ ಬೀರಿ ಆ ಜಯರಾಮ್ ರಾಯ್ಪುರ್ ಅವ್ರನ್ನ ಬೇರೆ ಇಲಾಖೆಗೆ ಎತ್ತಂಗಡಿ ಮಾಡಿಸೋದ್ರಲ್ಲಿ ಯಶಸ್ವಿಯಾದರು ಮತ್ತು ಆ ತನಿಖೆ ಅಲ್ಲಿಗೆ ಕುಂಠಿತಗೊಂಡಿತ್ತು. ನಾನು ಮಹೇಶ್ವರ ಅವರಿಗೆ ಕಳೆದ 6-7 ತಿಂಗಳಿಂದ ನಿರಂತರವಾಗಿ ಹೇಳ್ತಾ ಇದ್ದೀನಿ, ಆ 45,000 ಪ್ರಕರಣಗಳೇನು ಪತ್ತೆ ಹಚ್ಚಿದ್ರು ಅದ್ರ ವಿರುದ್ಧ ಕೂಡಲೇ ಕ್ರಮ ತಗೊಳ್ಳೋಂಥದ್ದು ಮತ್ತು ಅಧಿಕಾರಿಗಳ ವಿರುದ್ಧ ಕೂಡಲೇ ಕ್ರಮ ತಗೋಬೇಕು ಅಂತ. ಯಾಕೋ ಅವ್ರು ಇನ್ನೂ ಮನಸ್ಸು ಮಾಡ್ದಂಗಿಲ್ಲ. ಆದರೆ ನಾನು ಇದಕ್ಕೆ ಈಗಾಗಲೇ ಇದಕ್ಕೆ ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆಯನ್ನು ಈ ಏಕಾತಗಳು ಮಾಡಿರುವಂಥದ್ದು ಕಾನೂನು ಬಾಹಿರವಾಗಿ ಅದಕ್ಕೆ ಸಂಬಂಧಪಟ್ಟಾಗ ಈಗಾಗಲೇ ನಾನು ಉಚ್ಚ ನ್ಯಾಯಾಲಯದಲ್ಲಿ ದಾಖಲು ಮಾಡಿದ್ದೇನೆ. ಹಾಗಾಗಿ ಕೊನೆಗೆ ಆ ನ್ಯಾಯಾಲಯದಲ್ಲಿ ನನಗೆ ಕಾನೂನು ಹೋರಾಟದ ನನಗೆ ಜಯ ಸಿಗುತ್ತೆ, ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಆದರೆ ಮಹೇಶ್ವರ್ ಅವರು ಬರೀ ಒಳ್ಳೆಯವರಾಗಿದ್ದರೆ ಸಾಲದು, ಶಿಸ್ತಿನ ಅಧಿಕಾರಿಯಾಗಿರಬೇಕು. ಈ ಥರ ಭ್ರಷ್ಟ ಅಧಿಕಾರಿಗಳಿಗೆ ಪಾಠವನ್ನು ಕಳಿಸುವಂಥದ್ದು. ಈ ಹಿಂದೆ ಕಳೆದ 2-3 ತಿಂಗಳಲ್ಲೇ ನೋಡಿದಾಗ 10ಕ್ಕೂ ಹೆಚ್ಚು ಕಂದಾಯ ಇಲಾಖೆ ಅಧಿಕಾರಿಗಳನ್ನು ಇವರು ಅಮಾನತು ಮಾಡ್ತಾರೆ. ಅಮಾನತು ಮಾಡಿದ್ದು ಮಾರನೇ ದಿವಸವೇ ನಮ್ಮ ಕಾನೂನಲ್ಲಿರ್ತಕ್ಕಂಥ ಲೂಪ್ ಹೋಲ್ಸ್ನ ಬಳಸ್ಕೊಂಡು ಅವರು ಅದಕ್ಕೆ ತಡೆಯಾಜ್ಞೆ ತರ್ತಾರೆ. ಆ ತಡೆಯಾಜ್ಞೆನ ತೆರವುಗೊಳಿಸುವಂಥ ಯಾವುದೇ ಕೆಲಸವನ್ನು ನಮ್ಮ ಇಲ್ಲಿಗಲ್ಸ್ ಎಲ್ಲ ವಕೀಲರು ಮಾಡ್ತಾ ಇಲ್ಲ ಅನ್ನೋದೇ ದುರಂತ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ಇವತ್ತು 152ನೇದು. ಅದರಲ್ಲಿ 34 ಪ್ರಕರಣ ಗೆದ್ದಿದ್ದೀನಿ. ಸುಮಾರು 12,000 ಕೋಟಿಗೂ ಹೆಚ್ಚು ಮೊತ್ತದ ಸರ್ಕಾರಿ ಸ್ವತ್ತುಗಳು ವಾಪಸ್ ಬಂದಿದೆ.